ಯಸ್, ನಮಸ್ತೆ ಗಾಯ್ಸ್. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇರೋದು. ಏನ್ ನ್ಯೂಸ್ ಅಂತ ನಿಮ್ಗೂ ಗೊತ್ತಿರ್ಬೋದು. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಂತೂ ಟ್ರೆಂಡ್ ಆಗ್ತಾ ಐತೆ. ಅಜಿತ್ ಹನುಮಕ್ನವರ್ ಏನು ದೊಡ್ಡ ಸಾಚಾ ತರ ಮೆರಿತಾ ಇದ್ದ ಇವನೊಬ್ನು ನ್ಯೂಸ್ ಆಂಕರ್. ಏನ್ ಗುರು, ದರ್ಶನ್ ಸರ್ಗೆ ದನ ಅಂತಾನೆ, ಐವಾಣ ಅಂತಾನೆ. ಇವನ್ ಮಾತ್ರ ಕುಡಿದು ರಸ್ತೆ ಬದಿಯಲ್ಲಿ ಹೆಂಗ್ ಬೇಕೋ ಹಂಗ್ ತೂರಾಡ್ತಾವನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಚಾನೆಲ್ಗಳು ಇಷ್ಟು ದಿವಸ ಇವರು ಹನಿ ಟ್ರ್ಯಾಪ್ ಮಾಡಿ ಇನ್ನೊಬ್ಬರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಇವಾಗ ನ್ಯೂಸ್ ಹೇಳೋರೆ ನ್ಯೂಸ್ ಆಗೋ ಟೈಮ್ ಬಂದೈತೆ. ಅಜಿತ್ ಹನುಮಕ್ನವರ್ ಅದೇನ್ ನೋಡಲ್ಲ ಗುರು, ಯಾವ ರೇಂಜಿಗೆ ಆಡ್ತಾವನೆ ಅಂದ್ರೆ ಕುಡಿದು ಆ ಕಡೆ ಈ ಕಡೆ ಓಲಾಡ್ತಾವನೆ. ಅದು ಕುಡಿದು ಬಿಟ್ಟು ಹೋಗಿ ಡ್ರಿಂಕ್ ಅಂಡ್ ಡ್ರೈವ್. ಅದು ಯಾರೋ ಹೆಣ್ಮಕ್ಳು ಅವರು ನ್ಯೂಸ್ ಆಂಕರ್ ಅಂತ ಅನ್ಸುತ್ತೆ, ಅವ್ರನ್ನು ಕೂಡ ಗಾಡಿಯಲ್ಲಿ ಕುಣಿಸ್ಕೊಂಡು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದ ಅಂತ ಹೇಳಿ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಯ್ತು. ಆ ನಮ್ಮ ಟಿವಿ 40 ನ್ಯೂಸ್ ಚಾನೆಲ್ದವರು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನ್ಯೂಸ್ ಚಾನೆಲ್ದವರು ಬೇರೆಯವ್ರು ಏನ್ ಮಾಡ್ತಾರೆ, ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಅವ್ರು ಏನೇನ್ ಬೇಕೋ ಆ ರೀತಿ ನ್ಯೂಸ್ ನ ಮಾಡ್ಕೊಂಡು ಎಲ್ಲರಿಗೂ ಬಿಟ್ಟಿ ಪ್ರಚಾರ ಮಾಡ್ತಾ ಇದ್ರು. ಅದೇ ರೀತಿ ಇವಾಗ ಏಷ್ಯಾನೆಟ್ ಶಿವರ್ನ ನ್ಯೂಸ್ ಗ್ರೇಟ್ ಆಂಕರ್ ಅಂತ ಏನ್ ಕರೀತಾರಲ್ಲ ಅಜಿತ್ ಹನುಮಕ್ನವರ್, ಇನ್ನೊಬ್ರಿಗೆ ಹೇಳ್ತಾನೆ ಇವನು ಹೈವಾಣ ಅಂತಾನೆ, ಎಮ್ಮೆ ತರ ಅದಾನಂತೆ. ಇವನು ನೋಡಾಕ ಹಂದಿ ತರ ಇದಾನೆ. ಏನೋ ಜನ ಇವನ್ ಹೇಳಿದ್ದೆಲ್ಲ ನಂಬಿಡ್ತಾರೆ, ಆ ರೇಂಜ್ಗೆಲ್ಲ ಹೇಳ್ತಾವ್ರೆ. ಇವಾಗೆಲ್ಲ ಹೆಂಗೈತಂದ್ರೆ ಕಾಲ, ನ್ಯೂಸ್ ಚಾನೆಲ್ ಎಲ್ಲ ಒಂಥರ ಅವ್ರ ಜನರ ಕಣ್ಣಿಗೆ ಒಂಥರ ಎಲ್ಲ ಕಾಮಿಡಿ ಪೀಸ್ ತರ ಆಗ್ಬಿಟ್ಟವ್ರೆ. ಏನ್ ಮಾಡ್ತಾರ ಹೇಳಿ, ಎಲ್ಲ ಇವಾಗಿನ ಜನರೇಷನ್ ಹಂಗ ಆಗ್ಬಿಟ್ಟದೆ. ಯಾಕಂದ್ರೆ ಇವರೆಲ್ಲ ಹೇಳೋದೆಲ್ಲ ಜನ ನಂಬ್ತಾರೆ ಅಂತ ತಿಳ್ಕೊಳ್ಳೋದು ಇವ್ರಿಗೆ ತಪ್ಪು. ಫಸ್ಟ್ ಇರ್ಲಿ, ಒಟ್ನಲ್ಲಿ ನ್ಯೂಸ್ ಚಾನೆಲ್ಗಳ ಬಂಡವಾಳ ಹಂಗೆ ಒಂದೊಂದ್ ಆಗಿ ಹೊರಗಡೆ ಬರ್ತಾ ಇದೆ. ಯಾಕಂದ್ರೆ ದೊಡ್ಡವ್ರು ಹೇಳ್ತಾರೆ ಕರ್ಮ ರಿಟರ್ನ್ ಆಗುತ್ತೆ ಅಂತ. ಅದು ಕೂಡ ಇವಾಗ ಅಜಿತ್ ಹನುಮಕ್ನವರ್ ಅವ್ರಿಗೆ ಆಗ್ತಾ ಐತೆ. ಇನ್ನೊಂದು ಹೇಳ್ತಾರೆ ಕುತ್ಕೊಂಡವ್ರು ನೆಕ್ಸ್ಟ್ ನ್ಯೂಸ್ ಚಾನೆಲ್ ನಲ್ಲಿ, ಅದು ಯಾರೋ ಎಡಿಟ್ ಮಾಡಿದಾರಂತೆ. ಇವರೆಲ್ಲ ಜನ ಯಾವ ರೀತಿ ಅಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಂಡು TRP ಗೋಸ್ಕರ ಏನೇನೆಲ್ಲ ಮಾತಾಡ್ತಾವ್ರೆ. ಬರೇ ದುಡ್ಡಿಗೋಸ್ಕರ ಇವಾಗಿನ ಜೈಮಾನ ಅನ್ಕೊಂಡ್ಬಿಟ್ಟವ್ರೆ. ಅವ್ರ ಯಾಕಂದ್ರೆ ಹೊಟ್ಟೆ ಪಾಟ್ ನಡಿಬೇಕಲ್ವಾ, ಅದಕ್ಕೆ ಅವ್ರ ಬಾಯಿಗೆ ಬಂದಿದ್ದೆಲ್ಲ ನ್ಯೂಸ್ ಹೇಳ್ತಾ ಇನ್ನೊಬ್ರಗ ವಿಷಯ ಮಾತಾಡಿ ಮಜಾ ತಗೋತಾರಲ್ಲ ಇವ್ರವ್ರ ಲೈಫ್ ಪ್ರಶ್ನೆ ಬಂದಾಗ ಇವ್ರಿಗೂ ಸ್ವಲ್ಪ ಗೊತ್ತಾಗ್ಲಿ. ಇವಾಗ ಗೊತ್ತಾಗಿರ್ಬೇಕು ಅನ್ಕೋತೀನಿ, ಅಜಿತ್ ಹನುಮಕ್ನವರು ಯಾವ ರೇಂಜ್ಗೆ ಅಂದ್ರೆ ಕುಡಿದ್ಬಿಟ್ಟು ಆ ಕಡೆ ಈ ಕಡೆ ತೇಲಾಡ್ತಾ ಇದ್ರು, ಅದು ಡ್ರಿಂಕ್ ಅಂಡ್ ಡ್ರೈವ್. ಯಾಕಂದ್ರೆ ಒಬ್ಬ ಪ್ರತಿಷ್ಠಿತ ಮನುಷ್ಯ ಆದವನು ಲೈಫ್ ಅಲ್ಲಿ ಹೆಂಗ್ ಇರ್ಬೇಕು, ಅವ್ನು ಇನ್ನೊಬ್ಬನಿಗೆ ಬುದ್ಧಿ ಹೇಳ್ತಾನಂದ್ರೆ ತನ್ನ ಲೈಫ್ ಅಲ್ಲಿ ತಾನು ಏನಂತ ಫಸ್ಟ್ ತಿಳ್ಕೋಬೇಕು. ಅದು ಬಿಟ್ಟು ಇವರು ದರ್ಶನ್ ಸರ್ ಅವ್ರಿಗೆ ಬಾಯಿ ಬಂದೊಂದ್ ರೀತಿ ಮಾತಾಡ್ತಾರೆ. ಯಾರ್ಯಾರ ಜೊತೆ ಹೀರೋ ಜೊತೆ ಮಾತಾಡ್ತಾರೆ, ಅವ್ರ ಹೀರೋ ಜೊತೆ ಗೊತ್ತಾ ಇನ್ನೊಬ್ರು ಹೀರೋ ಜೊತೆ ಮಾತಾಡ್ತಾರೆ ಅಂದ್ರೆ ಅದು ತಪ್ಪಾಗತ್ತ. ಯಾಕಂದ್ರೆ ಸುಮ್ನೆ ಫ್ಯಾನ್ಸ್ ಹೊರಗೋದು ಯಾಕೆ ಹುಟ್ಟೋಗತ್ತಂದ್ರೆ ಇಂಥ ನ್ಯೂಸ್ ಚಾನೆಲ್ಗಳನ್ನ ಹುಟ್ಕೋತಾ ಇರೋದು ಫ್ಯಾನ್ಸ್ ಹೊರಗಳೆಲ್ಲ. ಅದನ್ನ ಎಡಿಟ್ ಮಾಡ್ಕೊಂಡು ಇವ್ರಿಗೆ ಹೆಂಗ್ ಬೇಕೋ ಹಂಗ ಹಾಕೊಂಡು ಏನ್ ನ್ಯೂಸ್ ಚಾನೆಲ್ಗಳು ಇವರೆಲ್ಲ. ಒಟ್ನಲ್ಲಿ ಅಜಿತ್ ಹನುಮಕ್ನವರ ಅವ್ರ ನಿಜವಾದ ರೂಪ ಏನಂತ ಹೊರಗಡೆ ಬಂದು ಜನ ಎಲ್ಲ ನೋಡ್ತಾ ಇದಾರೆ. ಆಲ್ರೆಡಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ವಿಷಯ. ಎಸ್ ಫ್ರೆಂಡ್ಸ್, ನೀವ್ಗೇನ್ ಅನಿಸ್ತು ಅಜಿತ್ ಹನುಮಕ್ನವರು? ಯಾಕಂದ್ರೆ ಕೆಲವರು ಅವರು ಅಜಿತ್ ಹನುಮಕ್ನವರ ಗ್ರೇಟ್ ಅನ್ನೋರು ಒಂದಿಷ್ಟು ಜನ ಇದಾರೆ. ಅವ್ರಿಗೆಲ್ಲ ವಿಡಿಯೋ ನೋಡಿದ ತಕ್ಷಣ ಏನ್ ಅನ್ಸುತ್ತೆ ಅಂತ ಗೊತ್ತಾಗತ್ತ. ಆದ್ರೂ ಜನ ಹೇಳ್ತಾರೆ ಏನ್ ಯಾರು ಕುಡಿದವರು ಅಜಿತ್ ಹನುಮಕ್ನವ್ರು ಏನ್ ಕುಡಿಯಲ್ವಾ, ಏನ್ ಜನ ಯಾರು ಕುಡಿಯೋಂಗಿಲ್ವಾ? ಎಲ್ರು ಕುಡಿತಾರೆ, ಆದ್ರೆ ಇವ್ರ ತರ ಆಡಲ್ಲ ಕುಡಿದ್ಬಿಟ್ಟು. ಇವರು ಪ್ರತಿಷ್ಠಿತ ವ್ಯಕ್ತಿ ಕಣಪ್ಪ. ಅದೇ ಯಾರಾದ್ರೂ ಈಗ ನಾರ್ಮಲ್ ಕೊಲೆ ಮಾಡಿದ್ರೆ ಯಾರು ಕೂಡ ನ್ಯೂಸ್ ಚಾನೆಲ್ ತೋರ್ಸಲ್ಲ. ಎಷ್ಟೆಷ್ಟೋ ಪಾಪ ರೇಪ್ ಕೇಸ್ಗಳೆಲ್ಲ ಆಗಿ ಅವೆಲ್ಲ ಪಾಪ ಇನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ, ಅವಾಗ ಯಾಕೂ ನ್ಯಾಯ ಸಿಕ್ಕಿಲ್ಲ ಇನ್ನು. ಆದ್ರೆ ಡೈಲಿ ದಿನ ಮಾತ್ರ 24 ಗಂಟೆ ದರ್ಶನ್ ಅವ್ರನ್ನ ನ್ಯೂಸ್ ಮಾಡಿ 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 ಇವ್ರ TRP ನ ಜಾಸ್ತಿ ಮಾಡ್ಕೊತಾ ಇದಾರೆ ಹೊರತು ಜನಕ್ಕೆ ಒಂದು ಒಳ್ಳೇದಾಗುವಂತ ಕೆಲಸ ಯಾವ್ದು ಕೂಡ ಮಾಡ್ತಾ ಇಲ್ಲ. ಎಸ್ ಫ್ರೆಂಡ್ಸ್, ನಿಮ್ಗೇನ್ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಯಾಕಂದ್ರೆ ನನಗ್ ಏನ್ ಅನಿಸ್ತು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನ್ಯೂಸ್ ಚಾನೆಲ್ಗಳು ಬರ್ಗೆಟ್ ಚಾನೆಲ್ಗಳು ಆಗ್ಬಿಟ್ಟಿದಾವೆ. ಯಾಕಂದ್ರೆ ಯಾರು ಕೂಡ ಒಬ್ರು ಹಾನೆಸ್ಟ್ ಆಗಿ
ನ್ಯೂಸ್ ಅನ್ನು ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗ ವಿಜಯ ಟೈಮ್ಸ್ ಅಂತ ಒಂದು ಪತ್ರಿಕೆ ಉದ್ಯಮ ನಡೆಸಿದಂತ ಅವರು ಕೂಡ ಜರ್ನಲಿಸ್ಟ್ ಆದಂತ ಒಬ್ರು ಮೇಡಮ್ ಅವರು ಕೂಡ ನ್ಯೂಸ್ ಚಾನೆಲ್ಗಳು ಯಾವ ರೀತಿ ಹಣಕ್ಕೋಸ್ಕರ ಯಾವ್ಯಾವ ಕೀಳು ಮಟ್ಟಕ್ಕೆ ಇರ್ತಾವ ಅಂತ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದಾರೆ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ದರ್ಶನ್ ಸರ್ ಫ್ಯಾನ್ಸ್ ಗಳು ಯಾರು ನೋಡ್ತಾ ಇದ್ರೆ ದಯವಿಟ್ಟು ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರ್ತಾ ಇದಾರೆ. ಆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಒಂದು ಒಳ್ಳೆ ವಿಷಯ ಸಿಕ್ಕಿದೆ. ಯಾಕಂದ್ರೆ ದರ್ಶನ್ ಸರ್ ಅವ್ರಿಗೆ ಏನೇನೆಲ್ಲ ನ್ಯೂಸ್ ಕೂಡ ಮಾಡಿದ್ದಲ್ಲ ಅಜಿತ್ ಅವರು, ಇವಾಗ ಅವ್ರಿಗೆ ಕರ್ಮ ಕೂಡ ರಿಟರ್ನ್ ಆಗಿದೆ. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.